ಐ ಸ್ಪೋಕ್ ಅಬೌಟ್ ಫಿಲ್ಮ್ ಮೇಕರ್ಸ್, ಡೈರೆಕ್ಟರ್ಸ್. ಈ ಮೂರು ನಟರ ಬಗ್ಗೆ ಒನ್ ಆಫ್ ದೆಮ್ ಇಸ್ ಅಫ್ಕೋರ್ಸ್ ಆಲ್ ತ್ರೀ ಐ ಎಂಜಾಯ್, ಬಟ್ ಒನ್ ಐ ರಿಯಲಿ ಐಡಲೈಸ್. ಬಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಇದು ಶಿವರಾಜ್ ಕುಮಾರ್ ಅವರು. you've done many films with him actually. ನನಗೆ ಶಿವರಾಜ್ ಕುಮಾರ್ ಅವರಲ್ಲಿ ಅಗೇನ್ ಐ ಥಿಂಕ್ ಈಸ್ ಅ ವೆರಿ ಯುನೀಕ್ ಪರ್ಸನಾಲಿಟಿ. ಅವರ ಪರ್ಸನಾಲಿಟಿಯನ್ನು ನಾನು ತುಂಬ ಒಂದು ಇನ್ಸ್ಪಿರೇಷನ್ ಆಗಿ ನೋಡ್ತೀನಿ, ಎಸ್ಪೆಷಲಿ ಈಗಲೂ ಕೂಡ. ಅವರ ಎಂಟೈರ್ ಹೆಲ್ತ್ ಸಿಚುಯೇಷನ್ನ ಅವರ ರೀತಿಯಲ್ಲಿ ಬೇರೆ ಯಾರೂ ಡೀಲ್ ಮಾಡ್ತಿರ್ಲಿಲ್ವೇನೋ ನನಗೆ ಗೊತ್ತಿರೋ ವ್ಯಕ್ತಿಗಳಲ್ಲಿ ಅಂತ ಅನಿಸಿದ್ದು. ಬಟ್ ಸ್ಟಿಲ್ ದಟ್ ಇಸ್ ಹಿಸ್ ಇಂಡಿವಿಜುವಾಲಿಟಿ ಆ್ಯಂಡ್ ಪರ್ಸನಾಲಿಟಿ. ಆ್ಯಸ್ ಅನ್ ಆ್ಯಕ್ಟರ್, ವಾಟ್ ಡು ಯು ಫೀಲ್ ಇಸ್ ಸ್ಪೆಷಲ್ ಅಬೌಟ್ ಹಿಮ್? ತುಂಬ ಈಸಿ ಆ್ಯಕ್ಟರ್. ಕರೆಕ್ಟ್. ಡಸನ್ ಪುಟ್ ಮಚ್ ಎಫರ್ಟ್. ಮೋಸ್ಟ್ಲಿ ಅಲ್ಲಿಂದ ಅದೆಲ್ಲ ನೋಡೇ ನಾವೆಲ್ಲ ಕಲ್ತಿದ್ದೀವಿ ಅನ್ಸುತ್ತೆ. ಈ ಸೊಂಬರಿತನದ ಆ್ಯಕ್ಟಿಂಗ್ನ ಬೇರೆ ನಮಗೆ ಸೊಂಬರಿತನಕ್ಕೆ ಮಾಡ್ಕೊಂಬಿಟ್ಟಿದ್ದೀವಿ. ಯು ಕ್ಯಾನ್ ಡೂ ಎನಿಥಿಂಗ್ ವೆರಿ ಈಸಿಲಿ. ಕರೆಕ್ಟ್. ಎಲ್ಲವನ್ನೂ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಎಲ್ಲವೂ ಈಸಿಯಾಗಿದೆ. ಕಂಟ್ರೋಲ್ ಇದೆಯಲ್ಲ, ಅದು ಸಖತ್ತಾಗಿದೆ. ಕಂಟ್ರೋಲ್ ಎವ್ರಿಥಿಂಗ್. ವೆನ್ ಎವರ್ ಹಿ ಡಸ್ ಎನಿಥಿಂಗ್, ಸಿನಿಮಾಲಿ ಏನೇ ಮಾಡಿರ್ಬೋದು, ಅದೆಲ್ಲವೂ ಅದನ್ನ ಎಲ್ಲಿ ನಿಲ್ಲಿಸಬೇಕು ಅನ್ನೋದಿದೆಯಲ್ಲ, ವೆದರ್ ಇಟ್ ಇಸ್ ರಿಯಾಕ್ಷನ್, ಅನ್ ಎಕ್ಸ್ಪ್ರೆಷನ್, ಆರ್ ಅ ಫೈಟ್, ಆರ್ ಅ ಡಾನ್ಸ್, ಏನಾದ್ರು ಫೈಟ್ ಆದರೂ ಅಷ್ಟೇ ಅವ್ರಿಗೆ ಹಿ ಹ್ಯಾಸ್ ಟ್ರೆಮೆಂಡಸ್ ಕಂಟ್ರೋಲ್. ಫೈಟಲ್ಲಿ ಅಂದರೆ ಫಿಸಿಕಲ್ ಕಂಟ್ರೋಲ್ ಇದೆ. ಬಾಡಿ ಆ್ಯಸ್ ಅನ್ ಆ್ಯಕ್ಟರ್ ಇಸ್ ಟ್ರೈನ್ಡ್ ಇಸ್ ಬಾಡಿ ಸೋ ವೆಲ್. ಅವ್ರ ದೇಹನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅದು ಪ್ರಭಾಕರ್ ಅವ್ರಿಗಿತ್ತು ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ಪ್ರಭಾಕರ್ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಯಾಕೆ ಎಲ್ಲರೂ ಇಷ್ಟಪಡೋರು ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಕರ್ಸ್ಕೊಡೋರು ಅಂತ, ಮೂಟೆಯಲ್ಲಿ ದುಡ್ಡು ಕೊಡೋರು ಅಂತ ಹೇಳ್ತಾ ಇದ್ರು ಅವ್ರ ಬಗ್ಗೆ. ಅವ್ರಿಗೆ ಆ ಥರದ್ದೆಲ್ಲ ಕಥೆಗಳಿವೆ. ಏನಕ್ಕೆ ಅಂತಂದರೆ ಅವ್ರ ಕಂಟ್ರೋಲ್ ಅಷ್ಟಿತ್ತು ಅಂತ. ಏನೇ ಮಾಡಿದ್ರೆ ಇನ್ನೊಬ್ಬ ಆ್ಯಕ್ಟ್ರಿಗೆ ಏಟ್ ಬೀಳ್ತಾ ಇರಲಿಲ್ಲ. ನೀವು ಯಾರೇ ಏನೇ ಮಿಸ್ಟೇಕ್ ಮಾಡಿದ್ರು ಎದುರುಗಡೆ, ಎಷ್ಟು ಯಾವುದೇ ಪೊಸಿಷನ್ ಅವ್ರು ಪೂರ್ತಿ ಗಾಳಿಯಲ್ಲೇ ಇದ್ದರೂ ಹಿ ಕುಡ್ ಕಂಟ್ರೋಲ್, ಹಿ ಕುಡ್ ಅವಾಯ್ಡ್ ಹಿಟ್ಟಿಂಗ್ ಯು. ಆ ಥರದ್ದೆಲ್ಲ ನಾನು ಶಿವಣ್ಣನಲ್ಲಿ ಅದು ಐಬಿಟಿ ನೋಡಿದ್ದೀನಿ. ಜೆನ್ಯೂನ್ನೆಸ್ ಒಂದಿದೆಯಲ್ಲ, ಪ್ರಾಮಾಣಿಕವಾಗಿ ಇನ್ನೊಬ್ಬರನ್ನ ಪ್ರೀತಿಸೋದು, ಇನ್ನೊಬ್ಬರನ್ನ ಇಷ್ಟಪಡೋದು, ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡೋದು ತುಂಬ ಪ್ರಾಮಾಣಿಕವಾಗಿ ಬರುತ್ತೆ. ಹೌದು. ಸೊ ಅಣ್ಣವರಿಂದ ಅದೊಂದು ವಾಪಸ್ ತಗೊಂಡೇ ಇರಬೇಕು ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ನನಗೆ ಪರ್ಸ್ನಲಿ ಅನ್ಸೋದು, ಅವರು ಕಂಪ್ಲೀಟ್ಲಿ ಡೈರೆಕ್ಟರ್ನ ಟ್ರಸ್ಟ್ ಮಾಡಿಬಿಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸರಿಯಾದ ಡೈರೆಕ್ಟರ್ ಸಿಕ್ಕಾಗ ಅವರ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಬೇರೆ ಲೆವೆಲಲ್ಲೇ ಇರುತ್ತೆ. ಇಲ್ಲದ್ರೆ ಅವರು ತಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತಾರೆ, ಇಫ್ ದಿ ಡೈರೆಕ್ಟರ್ ಇಸ್ ನಾಟ್ ಡಿಮ್ಯಾಂಡಿಂಗ್ ಮಚ್ ಔಟ್ ಆಫ್ ಹಿಮ್ ಅಂತ. ಬಟ್ ಯಾ, ಸೆಕೆಂಡ್ ಬರ್ಗೂರ್ ಅವ್ರ ಬಗ್ಗೆ ಒಂದು ಕಮೆಂಟ್ ಹೇಳ್ತಾರೆ, ತಮಾಷೆಗೆ ಹೇಳ್ತಾರೆ, ಪ್ರೀತಿಯಿಂದನೇ. ಅದು ಭಯಂಕರ ಪ್ರೀತಿ. ಅವ್ರವ್ರ ಸಂಬಂಧಗಳು ಬೇಕಾದಷ್ಟು ಸಖತ್ತು ಕ್ಲೋಸ್ ಆಗಿದೆ. ಸೋಲಿಲ್ಲದ ಸರ್ದಾರ ಅಂತ ಒಂದು ಸಿನಿಮಾ ಮಾಡಿದ್ರಲ್ಲ, ಸೊ ಶಿವಣ್ಣ ಸೋಲಿಲ್ಲದ ಸರ್ದಾರ ಅಲ್ಲ, ಸೋಲಿನಲ್ಲೂ ಸರ್ದಾರ. ಅವ್ರ ಸಿನಿಮಾ ಎಷ್ಟೇ ಸೋತ್ರ ಅವ್ರ ಕೆಲಸ ಇರುತ್ತೆ, ಯಾಕೆಂದರೆ ಎಲ್ರಿಗೂ ಅವ್ರ ಕಂಡು ಅಷ್ಟೊಂದು ಇಷ್ಟ. ಜೊತೆಗೆ ಅವ್ರು ಯಾವುದೋ ಒಂದು ಸಿನಿಮಾ ಗೆಲ್ಲುತ್ತೆ ಅನ್ನೋ ಗ್ಯಾರಂಟಿ ಉಂಟು. ಕರೆಕ್ಟ್ ಕರೆಕ್ಟ್. ಯಾಕೆ ಮತ್ತೆ ಮತ್ತೆ ಕೆಲಸ ಮಾಡ್ತಾರೆ ಅಂದರೆ, ನಿಮಗೆ ಅವ್ರು ಕೆಲಸ ಮಾಡೋದು ಅವ್ರ ಜೊತೆ ಇಷ್ಟ ಆಗೋಗ್ಬಿಟ್ಟಾಗ ಯಾವಾಗಲೂ ಹಾಗೆ ಆಗುತ್ತೆ. ನೀವು ಸೋಲು, ಗೆಲುವು, ದುಡ್ಡು, ನಷ್ಟ ಏನೂ ನೋಡೋದಿಲ್ಲ. ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಆ ಥರದ ತುಂಬ ಒಂಥರದ ಪರ್ಸನಲ್ ಕನೆಕ್ಷನ್ ಇರುವಂಥ ಆ್ಯಕ್ಟ್ರ್ ಎಲ್ಲರ ಜೊತೆನೂ. ಆ್ಯಂಡ್ ಅದೇ ಇನ್ನೊಂದು ಅವರ ಟ್ರ್ಯಾಕ್ ರೆಕಾರ್ಡ್ ಏನು ಅಂದರೆ, ಎವ್ರಿ ನೌ ಅಂಡ್ ದೆನ್ ಹಿ ಕಮ್ಸ್ ಆ್ಯಂಡ್ ಹಿ ಗಿವ್ಸ್ ಅನ್ ಇಂಡಸ್ಟ್ರಿ ಹಿಟ್ ಆ್ಯಂಡ್ ದೆನ್ ಗೋಸ್ ಬ್ಯಾಕ್ ಡೂಯಿಂಗ್ ವಾಟ್ ಎವರ್ ಹಿ ಡಸ್ ಅಂತ. ಪ್ಲಸ್ ಆಲ್ಸೋ ದಿ ಅದರ್ ಆಸ್ಪೆಕ್ಟ್ ಇಸ್, ಈ ಆ್ಯಕ್ಟಿಂಗ್ ಅನ್ನೋ ಒಂದು ಪ್ರೊಫೆಷನ್ನ ಕೆಲಸವಾಗಿ ಹೇಗೆ ನೋಡಬೇಕು ಅಂತ. ಲೈಕ್ ಬೆಳಗ್ಗೆ ಎದ್ದು ಕೆಲಸ ಮಾಡು, ಹೋಗು ಅನ್ನೋ. ಆ್ಯಂಡ್ ಬಿಕಾಸ್ ತುಂಬ ಜನ ಅದನ್ನು ಒಂದು ಕ್ರಿಟಿಸೈಸ್ ಮಾಡೋದು ಉಂಟು, ಯಾಕೆ ಇವರೆಲ್ಲ ಫಿಲ್ಮ್ಗಳನ್ನು ಮಾಡ್ತಾರೆ ಅಂತ. ಬಟ್ ದಟ್ಸ್ ಇಸ್ ಸ್ಟೈಲ್. ಅವರು ಪ್ರತಿದಿನ ಕೆಲಸ ಮಾಡಬೇಕು ಅನ್ನೋದು. ರೈಟ್ ರೈಟ್, ಅಬ್ಸಲ್ಯೂಟ್ಲಿ. ಸರ್, ಸೆಕೆಂಡ್ ಎಷ್ಟು ಜನಕ್ಕೆ ಕೆಲಸ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಹೌದು, ದಟ್ ಇಸ್ ವಾಟ್ ಹಿ ಸೇಸ್. ಎಷ್ಟು ಜನಕ್ಕೆ ಕೆಲಸ ಆಗ್ತಾ ಇದೆ ಖಂಡಿತ. ಅಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ ಫೈರ್ ಆಗಿರ್ಬೋದು, ಒಂದಷ್ಟು ಸಿನಿಮಾಗಳು ಸೋತಿರ್ಬೋದು. ಬಟ್ ಸ್ಟಿಲ್ ಇವತ್ತಿಗೂ ಅದೇ ಹೇಳ್ತಾ ಇದ್ನಲ್ಲ, ಎಲ್ಲ ಇದ್ದಾರೆ. ಇಲ್ಲಿ ಶಿವಣ್ಣ ಅವರು ಇರಲಿಲ್ಲ ಅಂದರೆ ಆ ಜನ್ರೇಷನ್ ಆಫ್ ಆ್ಯಕ್ಟರ್ಸೇ ಇರ್ತಾರಲ್ಲ ನಮಗೆ. ಶಿವಣ್ಣ, ಉಪೇಂದ್ರ, ರಮೇಶ್ ಅವರು ಒಂದು 3 ಜನ ಇದ್ದಾರೆ ಅಷ್ಟೇ. ಕರೆಕ್ಟ್. ಸೊ ಅದರ ಹಿಂದಿನ ಜನ್ರೇಷನ್ ಅಂತ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ಜನ್ರೇಷನ್ ಆಫ್ ಆ್ಯಕ್ಟರ್ಸು ಇರಲಿಲ್ಲ ಅಂದರೆ ನಮ್ಗೆ ಒಂಥರದ ಬ್ಯಾಕ್ ಬೋನೇ ಇಲ್ದಂಗೆ ಇರ್ತಾ ಇದ್ವಿ ನಾವು. ಶೋರ್. ಇದು ಅಫ್ಕೋರ್ಸ್ ಐ ಆಮ್ ಗೋನ್ ಟು ರಿಕ್ವೆಸ್ಟ್ ಯು ಟು ಗೋ ಇನ್ ಟು ಸಮನ್ ಎಲ್ಸಸ್ ಮೈಂಡ್ ಆ್ಯಂಡ್ ಗಿವ್ ಮಿ ಅನ್ ಆನ್ಸರ್. ವೈ ಡಸ್ ರಜನಿಕಾಂತ್ ಹ್ಯಾವ್ ಟು ಆ್ಯಕ್ಟ್? ಫಾರ್ ದ ಸೇಮ್ ರೀಸನ್ ಅಲ್ವಾ? ಇರಬೇಕು. ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಅವರೆಲ್ಲ, ಯಾಕಂದರೆ ಇಷ್ಟು ವರ್ಷದ ಅನುಭವ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷದ ಜನಪ್ರಿಯತೆ, ಇದೆಲ್ಲವನ್ನು ಸಿನಿಮಾನ ಉಳಿಸೋದಕ್ಕಷ್ಟೇ. ಅವ್ರು ಸಂಪಾದನೆ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ? ಎಕ್ಸಾಕ್ಟ್ಲಿ. ಎಲ್ಲಿಗೆ ತೊಗೊಳೋದು? ಅವ್ರಿಗೆ ಏನು ಸಂಪಾದನೆ ಕಡಿಮೆ ಏನಿಲ್ಲ. ಇದು ಸಿನಿಮಾಗೆ ಹಾಕಿದರೆ ಸಿನಿಮಾಯಿಂದ ಲಾಸ್ ಆಗಿರ್ಬೋದು, ಸಿನಿಮಾಗೆ ಸಾಲ ತೀರಿಸ್ಬೇಕಾಗ್ಬೋದು, ಅದೆಲ್ಲ ಕಥೆಗಳು ಏನೇನೋ ಇವೆ. ಅದೆಲ್ಲ ಬಿಟ್ಟು ಅವ್ರಿಗೆ ರಜನಿಕಾಂತ್ ಒಂದು ಫಿನಾಮಿನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಯೂಸ್ ಆಗಬೇಕು ಜನಗಳಿಗೋಸ್ಕರ, ಸಿನಿಮಾಗೋಸ್ಕರ ಯೂಸ್ ಆಗಬೇಕು. ಯೂಸ್ ಆಗದರೆ ವೇಸ್ಟ್ ಆಗಿಬಿಡುತ್ತೆ. ಎಲ್ಲಿವರೆಗೂ ಸಾಧ್ಯ ಇದೆಯೋ ಅಲ್ಲಿವರೆಗೂ ಯೂಸ್ ಆಗಬೇಕು. ಟ್ರೈ ಟು ಪುಷ್ ಇಟ್.
ಅದೇ ತಾನೆ. ಹ್ಮ್ ಹಿ ಶುಡ್ ಕೀಪ್ ಆ್ಯಕ್ಟಿಂಗ್. ಸುಮಾರು ಜನ ಹೇಳ್ತಾರೆ ವಯಸ್ಸಾಯ್ತು ರಿಟೈರ್ ಆಗಬೇಕು. ಏನಕ್ಕೆ ರಿಟೈರ್ ಆಗಬೇಕು? ವಯಸ್ಸಾದ್ರೆ ಯಾಕೆ ರಿಟೈರ್ ಆಗಬೇಕು? ಇವತ್ತಿಗೂ ಮಾಡ್ತಾರೆ. ಇವತ್ತು ಸಾಕಷ್ಟು ಸ್ಟೇಜ್ ಇದೆ. ಅಪ್ಪ ನಮಗೆ ಹೊಡಿಬೇಕಾದ್ರೆ ಒಂದು ಸೈಲ್ ಮಾಡೋದು ನಮಗೆ ಖುಷಿ ಆಗುತ್ತೆ. ಅದನ್ನೇ ಹೇಳಬೇಕು ಅಂದ ಕಬಾಲಿಲಿ ಐ ಥಿಂಕ್ ಹಿ ವಾಸಂಟ್ ಫುಲ್ಲಿ ಫಿಟ್ ವಾಟ್ ಎವರ್ ಡ್ಯೂರಿಂಗ್ ಕಬಾಲಿ. ಐ ಫೆಲ್ಟ್ ಆ ಒಂದು ನ್ಯಾಚುರಲ್ ವಿಗರ್ ಇರಲಿಲ್ಲ. ಅವಾಗ ಇದು ಮಾಡ್ತಾರೆ, ರೋಬೋ ಮಾಡ್ತಾ ಇದ್ದಾರಲ್ಲ, ಆ ರೋಬೋ ಅಲ್ಲಿ ಫುಲ್ ಸೂಟ್ ಇಟ್ ವಾಸ್ ಅ ಮೆಟಲ್ ಜಾಕೆಟ್ ಅವ್ರಿಗೆ ಹಾಕಿದ್ದು. ಆ ವೆಯ್ಟ್ ಅಲ್ಲಿ ಫುಲ್ ಸಾಕಾಗೋಗ್ಬಿಡ್ತಾರೆ. ಕರೆಕ್ಟ್. ಸೊ ಆಗಷ್ಟು ಟೈಮಲ್ಲಿ BP ಫ್ಲಕ್ಚುಯೇಷನ್ ಅದು ಇದು ಏನೇನೋ ಆಗ್ತದೆ. ಕರೆಕ್ಟ್ ಬಿಕಾಸ್ ಇಟ್ ಶೋಡ್ ವಿತ್ ಆಲ್ ದಟ್ ಹಿ ವುಡ್ ಕಮ್ ವರ್ಕ್. ಅಂಡ್ ದಿಸ್ ಇಸ್ ವಾಟ್ ದೇ ಕೀಪ್ ಟೆಲಿಂಗ್ ಅಬೌಟ್ ಹಿಮ್. ಅಂದರೆ ಈಗಲೂ ಕೂಡ ಯಾವುದೋ ಒಂದು ಸೀನಲ್ಲಿ ಯಾವುದೋ ಒಂದು ಶಾರ್ಟಲ್ಲಿ ನಾನು ಏನನ್ನ ಎಕ್ಸ್ಟ್ರಾ ಮಾಡಬಹುದು, ಏನನ್ನ ಯಾವ ಮ್ಯಾನರಿಸಮ್ನ ತರಬಹುದು ಅಂತ ಲೆಕ್ಕ ಹಾಕ್ತಾನೆ ಇರ್ತಾರೆ, ರಿಹರ್ಸ್ ಮಾಡ್ತಾನೆ ಇರ್ತಾರೆ. ವಿಚ್ ಇಸ್ ವೆರಿ ಗುಡ್ ಆ್ಯಕ್ಚುಲ್ ಆಗಿ. ಈಗ ನಾನು ನೋಡಿದಿಲ್ಲ ಆ ಸಿನಿಮಾ ಇವ್ರ ಜೊತೆ ಅಲ್ವಾ, ಅವ್ರು ಅದಕ್ಕೆ ಒಂದು ಮುಂಚೆ ಜೈ ಭೀಮ್ ಮಾಡಿದ್ರು. ಸೊ ಆ ಥರದ ಒಬ್ಬ ಡೈರೆಕ್ಟ್ರು, ಒಬ್ಬ ಸ್ಟಾರ್, ಈ ಥರದ ಪಕ್ಕಾ ಅಂದರೆ ಜನಗಳ ಮಾಸ್ ಅಪೀಲ್ ಇರುವಂಥ ಒಬ್ಬ ಸ್ಟಾರ್, ಅವ್ರನ್ನ ಏನಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇವರು ಪೂರ್ತಿ ಸೆನ್ಸಿಬಲ್ ಸಿನಿಮಾ ಮಾಡಿ ಬಂದಂಥ ಒಬ್ಬ ಡೈರೆಕ್ಟ್ರು. ಸೊ ಇವರಿಬ್ಬರ ಕಾಂಬಿನೇಷನ್ ವರ್ಕ್ ಮಾಡೋದು ನೋಡೋದಕ್ಕೆ ನನಗೆ ಮಜಾ ಆಯಿತು. ಮಜಾ ತಗೊಂಡಿದ್ವಿ. ಅವ್ರಿಗೆ ಎಷ್ಟು ಅವರಿಬ್ಬರಿಗೂ ಎಷ್ಟು ಕಷ್ಟ ಆಯ್ತು ಗೊತ್ತಿಲ್ಲ, ಬಟ್ ಐ ವುಡ್ ವಾಚ್ ಅಂಡ್ ಎಂಜಾಯ್. ಜೊತೆಗೆ ನನಗೆ ಸುಮಾರು ಕೆಲಸ ಇಲ್ಲದೆ ಸುಮಾರು ಹೊತ್ತಿರಬೇಕಾಯ್ತು, ಬ್ಯಾಕ್ಗ್ರೌಂಡಾಗಿ ನಿಂತ್ಕೋಬೇಕಾಯ್ತು. ಹಾಗೆಲ್ಲ ನನಗೆ ಸಖತ್ತಾಗಿತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ವಾಚಿಂಗ್ ದೆಮ್ ವರ್ಕ್. ಹೆಂಗೆ ಅವರು ಒಂದೆಲ್ಲೋ ಕಡೆ ಸಿಂಕ್ರನೈಸ್ ಆಗ್ತಾರೆ, ಎಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಕರೆಕ್ಟ್. ಇವರು ಇದೊಂದು ಹೇಳ್ತಾ ಇರ್ತಾರೆ, ಇವ್ರು ಏನೋ ಒಂದು ಇದು ಮಾಡ್ತಾರೆ, ಅದೊಂದು ಸ್ಟೈಲಿಶ್ ಆಗಿ ಮಾಡ್ತಾರೆ, ಅದ್ರೊಳಗಡೆ ಬ್ಲೆಂಡ್ ಮಾಡಬೇಕಲ್ಲ. ಇವ್ರದ್ದು ಪೂರ್ತಿ ರಿಯಲಿಸ್ಟಿಕ್ ಸಿನಿಮಾ ಸ್ಟೈಲ್ ಇವ್ರದ್ದು. ಈ ರಿಯಲಿಸಮ್ ಒಳಗಡೆ ಅದೊಂದು ಮ್ಯಾಜಿಕ್ನು ಆ್ಯಡ್ ಮಾಡಿ ಬ್ಲೆಂಡ್ ಮಾಡಿ ಒಂದು ಲೆವೆಲ್ಗೆ ತರಬೇಕು. ನನಗೆ ಐ ರಿಯಲಿ ಫೆಲ್ಟ್ ವೇಟೈನ್ ವಾಸ್ ಅನ್ ಇಂಪಾರ್ಟೆಂಟ್ ಫಿಲ್ಮ್. ಆ ಒಂದು ನಿಟ್ಟಿನಲ್ಲಿ ದಿ ಕಮಿಂಗ್ ಟುಗೆದರ್ ಆಫ್, ಬಿಕಾಸ್ ಅದಾಗ್ಬಿಡುತ್ತೆ ಏನಂದರೆ ಪಾರಂಜಿತ್ ಅವರು ಕಬಾಲಿ ಮಾಡಿದ್ರು, ಕಾಲ ಮಾಡಿದ್ರು, ಅದು ಬಾಕ್ಸ್ ಆಫೀಸಲ್ಲಿ ಚೆನ್ನಾಗಿರ್ಬೋದು ವಾಟ್ ಎವರ್, ಬಟ್ ಜನಪ್ರಿಯತೆಯನ್ನು ಆ್ಯಕ್ಚುಲಿ ಅದು ಹೊಂದಲಿಲ್ಲ. ಬಟ್ ವೇಟೈನ್ ವಾಸ್ ಸಮ್ವೇರ್ ವಾಸ್ ಅ ಫಿಲ್ಮ್ ವೇರ್ ಐ ಥಿಂಕ್ ಬೋತ್ ಆಫ್ ದೆಮ್, ಅಂದರೆ ರಜನಿಕಾಂತ್ ಅವರ ಪರ್ಸೋನಾ ಪ್ಲಸ್ ಒಂದು ಕಾಂಟೆಂಟ್ ಅನ್ನೋದು ಇಟ್ ವಾಸ್ ಅ ಡೀಸೆಂಟ್ ಮಿಕ್ಸ್ ಅಂತ ಅನಿಸ್ತು. ಇಟ್ ವಾಸ್ ಅ ವೆರಿ ಗುಡ್ ಮಿಕ್ಸ್ ಅಂತ ನನಗೆ ಅನಿಸ್ತು. ಆ ಥರ ಸಿನಿಮಾಗಳು ಅವ್ರು ಹೆಚ್ಚಿಗೆ ಮಾಡಬೇಕು. ಶೋರ್. ಸೊ ಲಾಸ್ಟ್ಲಿ, ಲೈಕ್ ಐ ಸೆಡ್, ಸಮನ್ ದಟ್ ಐ ಹ್ಯಾವ್ ಆಲ್ವೇಸ್ ಐಡಲೈಸ್ಡ್. ಅವರ ಪೊಲಿಟಿಕಲ್ ಸ್ಟ್ಯಾನ್ಸಲ್ಲಿ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಈಗ. ಬಟ್ ನೀವು ಒಂದೇ ಚಿತ್ರ ಅನ್ಸತ್ ಮಾಡಿದ್ದು ಕಮಲ್ ಹಾಸನ್ ಅವ್ರ ಜೊತೆ, ತುಂಗಾವನ್ನ ಮುಂದೆ ಮಾಡಿದ್ದು. ಟೂ ಥಿಂಗ್ಸ್. ಒಂದು, ಅವರನ್ನು ಒಬ್ಬ ಆರ್ಟಿಸ್ಟ್ ಆಗಿ, ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಬಟ್ ಅ ಫಿಲ್ಮ್ ಮೇಕರ್ ಆಸ್ ಅನ್ ಆರ್ಟಿಸ್ಟ್ ಹೇಗೆ ನೋಡ್ತೀರಿ ಒಂದು. ಆ್ಯಂಡ್ ಸೆಕೆಂಡ್, ಎನಿಥಿಂಗ್ ದಟ್ ಯು ಕ್ಯಾನ್ ಶೇರ್ ವಿತ್ ಅ ಫ್ಯಾನ್ ಲೈಕ್ ಮೀ. ಸ್ಪಾಟಲ್ಲಿ ಏನಾಗುತ್ತೆ, ಸ್ಪಾಟಲ್ಲಿ ವಾಟ್ ಮ್ಯಾಜಿಕ್ ಡಸ್ ಹಿ ಕ್ರಿಯೇಟ್, ಆರ್ ಹೂ ಇಸ್ ದ ಆ್ಯಕ್ಟರ್ ದಟ್ ಹಿ ಬ್ರಿಂಗ್ಸ್ ಟು ದಿ ಸ್ಪಾಟ್? ಹಿ ಬ್ರಿಂಗ್ಸ್ ಇನ್ ಅ ಲಾಟ್. ತುಂಬ ತೊಗೊಂಡ್ಬರ್ತಾರೆ. ಅದು ಮೋಸ್ಟ್ ಆಫ್ ನಮಗೆ ನೋಡೋರಿಗೆ ಅಥವಾ ಅಲ್ಲಿ ಕೆಲಸ ಮಾಡಬೇಕು ನೋಡೋರಿಗೆ ತುಂಬ ಕನ್ಫ್ಯೂಸಿಂಗ್ ಆಗಿರ್ಬೋದು. ಯಾಕಂದರೆ ಹೀಸ್ ಒಂದು ದೊಡ್ಡ ಬ್ಯಾಗಲ್ಲ ಬಂಡಲ್, ಒಂದು ದೊಡ್ಡ ಮೂಟೆ ಎಕ್ಸ್ಪೀರಿಯನ್ಸ್ ಅವ್ರದ್ದು. ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ ಬೇರೆ ನನಗೆ ಮರ್ತೋಗ್ಬಿಡ್ತೀನಿ. ಎಲ್ಲ ನನಗೆ 20 ವರ್ಷ ಕೆಲಸ ಮಾಡಿದ್ರು, ನನಗೊಂದು 18 ವರ್ಷ 19 ವರ್ಷ ಮರ್ತೇ ಹೋಗ್ಬಿಟ್ಟಿದೆ ಅದರಲ್ಲಿ. ಬಟ್ ಅವರೆಲ್ಲನೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಆ್ಯಂಡ್ ಹಿ ಕಮ್ಸ್ ವಿತ್ ದ ಟ್ರೆಮೆಂಡಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೆಮೆಂಡಸ್ ಇಂಟ್ರೆಸ್ಟ್ ಎಲ್ಲದರಲ್ಲೂ. ಯಾವುದನ್ನೇ ಹಿಡ್ಕೊಂಡ್ರು ಎಲ್ಲದರಲ್ಲೂ ಹೋಗ್ತೀರಾ. ಸೇಮ್ ವೆಟ್ರಿಮಾರನ್ನ ಸ್ಟಡಿ ಮಾಡಿ ಸಿನಿಮಾ ಮಾಡ್ತಾರಲ್ಲ, ಇವ್ರು ಹಾಗೆ ಎಲ್ಲವನ್ನೂ ಸ್ಟಡಿ ಮಾಡಿದ್ದಾರೆ. ಯಾವುದೋ ಒಂದು ವಿಷಯಕ್ಕೆ ಬಂದು ಯಾರೋ ಗಾಂಜಾ ಹೊಡೆದ್ರು ಅಂತ ಹೇಳೋದು, ನಾನು ಅದರಲ್ಲಿ ಯಾಕೆ ಹೋಗಲಿಲ್ಲ ಅಂದರೆ ಗೊತ್ತಲ್ಲ ನಿಮಗೆ, ನಾನು ಹೋದರೆ ತೀರಾ ಒಳಗಡೆ ಹೋಗ್ಬಿಡ್ತೀನಿ, ಅದಕ್ಕೆ ಹೋಗಲಿಲ್ಲ ಅಂತ. ಸೊ ಹೀ ಈಸ್ ಲೈಕ್ ದ್ಯಾಟ್. ಸೊ ಅಷ್ಟು ಇನ್ ಡೆಪ್ತ್ ನಾಲೆಜ್ ಇದೆ, ಎವ್ರಿಥಿಂಗ್ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇವರೆಲ್ಲ ಹೇಳ್ತಾರೆ, ಅವ್ರು ಮಾಡಿದ್ರು, ಅವ್ರು ಮಾಡಿದ್ದಕ್ಕೆ ಹೆಂಗಾಯಿತು, ಅಥವಾ ಅವರು ಇಂಟರ್ಫಿಯರ್ ಮಾಡಿದ್ರು, ಅವರೇ ಡೈರೆಕ್ಟ್ ಮಾಡಿದ್ರು ಅಂತೆಲ್ಲ ಬೇರೆಯವ್ರು ಮಾಡಿದಾಗೆಲ್ಲ ಅದು ನನಗೆಲ್ಲೂ ಕಾಣಿಸ್ಲಿಲ್ಲ. ಜಸ್ಟ್ ಲೆಟ್ ಗೋ ಆಫ್ ಸಮ್ ಸೀರಿಯಸ್ ಥಿಂಗ್. ನಮಗೆ ನಾನೇ ಆಗಿದ್ರು ಬಿಡ್ತಾ ಇರಲಿಲ್ಲ ಅದನ್ನ. ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರು, ಇನ್ನೊಬ್ರು ಇಲ್ಲ ಅಂತಂದರೆ ಓಕೆ ಅದು ಆರಾಮಾಗಿ ಮಾಡಿಬಿಟ್ಟು ಅದರಿಂದ ಏನೂ ಒಳಗಡೆ ಇಟ್ಕೊಳ್ಳೋದು. ನಾವೇ ಸುಮಾರು ಇಟ್ಕೊಂಡಿರ್ತಾರೆ ಒಳಗಡೆ. ನಾನು ಹೇಳಿದ ಸರಿ ನನ್ನ ಮಗ ಹಿಂಗೆ ಮಾಡಿಸ್ಬಿಟ್ಟ ಅಂತ ಅನ್ಕೋತೀವಿ. ಅದು ಯಾವುದೋ ಒಂದು ಚಿಕ್ಕ ಶಾರ್ಟ್, ಅವರು ಒಂದು ಪ್ಯಾನ್ ಫೈಟ್ ಮಾಡ್ತಾ ಇದ್ರು, ಪ್ಯಾನ್ ಒಂದು ಇದಿರ್ತದೆ, ತವಾ ಥರ ಏನೋ ಇರುತ್ತೆ, ಅದನ್ನೇ ಹೊಡಿಬೇಕು. ಅದನ್ನೇ ಹಿಂಗೆ ಹೊಡೆದ್ರೆ ಅದ್ರ ಮೇಲೆ ಏನೋ ಇತ್ತು, ಅದೆಲ್ಲ ಇಲ್ಲೇ ಹೋಗ್ಬಿಡೋದು. ಅವರ ಫ್ರೆಂಚ್ ಮಾಸ್ಟರ್ಸ್ ಅವರೆಲ್ಲ ಅದೆಲ್ಲ ಕೇರೆ ಮಾಡಲ್ಲ. ನಾವು ವಿಜುವಲ್ ಆಗಿ ಹೆಂಗಿರುತ್ತೆ ಎಲ್ಲನೂ ಫ್ರೇಮ್ನ ನಾವು ಬ್ಯೂಟಿಫೈ ಮಾಡ್ತಾ ಹೋಗ್ತೀವಲ್ಲ, ನಮಗೆಲ್ಲವೂ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ನಮಗೆ. ನಮ್ಮ ಆಡಿಯನ್ಸ್ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ, ಅದು ಅವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತು. ನಮಗೆ ಅಂತ ಹೇಳೋಕೆ ಹೋದರೆ ಅವ್ರಿಗೆ ಅಂತ ಹೇಳ್ತಾರೆ. ಅದನ್ನ ಹಿಂಗೆ ಹೊಡಿತೀನಿ, ಒಳಗಡೆ ಇರೋದು ಹಿಂಗೆ ಸ್ಪ್ರೆಡ್ ಆಗಿ ಚೆಲ್ಲುತ್ತೆ ಅಂತೀವಿ. ಅದನ್ನ ಹಿಂಗೆ ಹೊಡಿತೀನಿ ನಾನು, ಹಿಂಗೆ ತೆಗೆದು ಹಿಂಗೆ ಹೊಡೆದ್ರೆ ಅಲ್ಲಿ ಹೋಗ್ಬಿಡುತ್ತೆ, ಕಾಣಿಸಲ್ಲ ಫ್ರೇಮ್ಗೆ. ಅವ್ರು ಇಲ್ಲ ಹಿಂಗೆ ಹೊಡೀರಿ ಅಂತಂದು ಓಕೆ ಬಂದು ಹೊಡೆದ್ರು, ಮುಗಿಸ್ಬಿಟ್ಟು ಆರಾಮಾಗೋದ್ರು. ಅದು ಯಾವ್ದು ಅದರ ಬ್ಯಾಗೇಜ್ ಇರಲೇ ಇಲ್ಲ ಅವ್ರ ನೆಕ್ಸ್ಟ್ ಹೋದಾಗ. ಸಖತ್ತಾಗಿ ನನಗೆ ಅದಂತೂ ಭಾರಿ ಖುಷಿ ಅನ್ನಿಸ್ತು. ಜೊತೆಗೆ ಒಂದಷ್ಟು ಕಥೆಗಳು ಹೇಳ್ತಾರೆ, ಮಜವಾಗಿರುತ್ತೆ ಅದೆಲ್ಲ ಕಥೆಗಳು. ಜೊತೆಗೆ ಅವರ ಇನ್ವಾಲ್ವ್ಮೆಂಟ್, ಅದರ
ಲರ್ನಿಂಗ್ ಎಬಿಲಿಟಿ ಇದೆಯಲ್ಲ, ಇವತ್ತಿಗೂ ಏನೋ ಒಂದು ಕಲಿತಾನೆ ಇದ್ದಾರೆ, ಏನೋ ಒಂದು ಮಾಡ್ತಾನೆ ಇರ್ತಾರೆ ಹೊಸದಾಗಿ. ಆ ಹಸಿವು, ಏನೇ ಆಗಲಿ ಕಲಿತಾನೆ ಇರಬೇಕು ಅನ್ನೋದ್ರ ಹಸಿವು, ಆ ಹಸಿವಿನ ಪ್ರತಿಫಲನೆ ಅವರ ಎಲ್ಲ ಸಿನಿಮಾಗಳು. ಇವತ್ತಿಗೂ ನಾವು ಏನನ್ನಾದರೂ ಔಟ್ ಆಫ್ ದ ಬಾಕ್ಸ್ ಅಟೆಂಪ್ಟ್ ಮಾಡಬೇಕು ಅಂತ ನಮ್ಗೆ ದೊಡ್ಡ ರೆಫರೆನ್ಸ್, ಅದು ಒಂದು ದೊಡ್ಡ ಧೈರ್ಯ ಕೂಡ. ಎಷ್ಟೇ ಸೋತ್ರೂ ಅವ್ರು ಬಿಟ್ಟಿಲ್ಲ, ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋದನ್ನ ಬಿಟ್ಟೇ ಇಲ್ಲ. ಆ ಥರದವ್ರು ಮಾಡಿರಲಿಲ್ಲ ಅಂದರೆ ಇವತ್ತು ಯಾರು ನಾವು ಧೈರ್ಯ ಆಗ್ತಿರ್ಲಿಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ನಾವು ಇವತ್ತು ರೆಫರೆನ್ಸ್ ಕೊಡೋದು, ಕಮಲ್ ಹಾಸನ್ ಮಾಡಿಲ್ವಾ, ಈಗ ಎಲ್ಲನೂ ಮಾಡಿಬಿಟ್ಟಿದ್ದಾರೆ ಅವರು. ಏನೇನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯನೋ ಆಗಿನ ಕಾಲದಲ್ಲೇ ಏನೂ ಟೆಕ್ನಾಲಜಿ ಇಲ್ಲದೇ ಫುಲ್ ಅಷ್ಟೊಂದೆಲ್ಲ ಬರೀ ಸಿಂಪಲ್ ಇವನ್ನ ಇಟ್ಕೊಂಡು ಸಲಕರಣೆಗಳನ್ನ ಇಟ್ಕೊಂಡು ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅವರ ಕಂಟಿನ್ಯೂಸ್ ಹಸಿವು ನನಗೆ ತುಂಬ ಖುಷಿ ಅನಿಸ್ತು. ಈಗ ಅವರು ರೀಸೆಂಟಾಗಲ್ಲ, ಸುಮಾರು ದಿನ ಆಯಿತು, ಬಟ್ ಯೂಟ್ಯೂಬಲ್ಲಿ ರೀಸೆಂಟಾಗಿ ಬಂತು, ಅಪೂರ್ವ ಸಂಗೀತಮ್ ಅಂತ ಒಂದು ಸೀರೀಸ್ ಆಫ್ ಸಂಗೀತಂ ಶ್ರೀನಿವಾಸ್ ಅವ್ರ ಜೊತೆ ಅವ್ರು ಮಾಡಿದ ಚಿತ್ರಗಳ ಒಂದು ರಿವಿಸಿಟಿಂಗ್ ಇದು ಮಾಡಿದ್ದಾರೆ. ಅಲ್ಲೂ ಅಷ್ಟೇ, ಇಟ್ಸ್ ಫುಲ್ ಆಫ್ anecdotes and the brilliance that they showcased many decades ago. But why is it that, of course, ಇದಕ್ಕೆ ಪ್ರಾಕ್ಟಿಕಲ್ ಕಾರಣಗಳು ಇರುತ್ತೆ ಆ್ಯಂಡ್ ಆಲ್ ಆಫ್ ದಟ್, ಬಟ್ ಆಫ್ಟರ್ ಐ ವಾಸ್ ಲೈಕ್ ತುಂಗವನಮಲ್ ಕಿಶೋರ್ನು ನೋಡಿದೆ, ಓಕೆ ನೌ ಈಗ ಪಶುಪತಿ ಆಗಲಿ ಮತ್ತೊಬ್ಬರಾಗಲಿ ಹೇಗೆ ಆಸ್ಥಾನ ನಟರಾಗ್ಬಿಟ್ಟಿದ್ದಾರೋ ಕಮಲ್ ಅವರ ಚಿತ್ರಗಳಲ್ಲಿ, ಐ ರಿಯಲಿ ಫೆಲ್ಟ್ ಕಿಶೋರ್ ಐಲ್ ಗೆಟ್ ಟು ಸಿ ಹಿಮ್ ಇನ್ ಮೋರ್ ಕಮಲ್ ಫಿಲ್ಮ್ಸ್. ಇಲ್ಲ, ನಾನು ಐ ಡೋಂಟ್ ಥಿಂಕ್ ಐ ವಾಸ್ ಹಿಸ್ ಚಾಯ್ಸ್. ರಾಜೇಶ್ ಅಂತ ಡೈರೆಕ್ಟ್ ಮಾಡಿದ್ರು, ರಾಜೇಶ್ಗೆ ನನ್ನ ಇಷ್ಟ, ಅದಕ್ಕೋಸ್ಕರ ಅವ್ರು ಮಾಡಿದ್ದು. ಇಟ್ ವಾಸ್ ನಾಟ್ ಕಮಲ್ ಸರ್ಸ್ ಚಾಯ್ಸ್. ಹಾಗಾಗಿ ನಾನು I was not repeated. Okay. Which I don't have any regrets about. I watched him work once, which is wonderful. Great. Learned a lot from him. ಸಾಕು, ಒಂದು ಜೀವಮಾನಕ್ಕೆ ಅಷ್ಟು ಸಾಕು. ಸರಿ ಸರ್, ಕೊನೆ ಐ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್, ಬಟ್ ಕೊನೆಯದಾಗಿ ಈಗ ಸೂರ್ಯ ಅವ್ರ ಬಗ್ಗೆ ಮಾತಾಡಿದ್ವಿ, ವೆಟ್ರಿಮಾರನ್, ಮಣಿ ರತ್ನಂ, ಶಿವರಾಜ್ ಕುಮಾರ್, ರಜನಿಕಾಂತ್ ಆ್ಯಂಡ್ ಕಮಲ್ ಹಾಸನ್, ಇವರೆಲ್ಲರೂ ಆರ್ಟಿಸ್ಟ್ಸ್, ರೈಟ್? ಫಿಲ್ಮ್ ಮೇಕರ್ಸ್, ಆರ್ಟಿಸ್ಟ್, ಆ್ಯಕ್ಟರ್ಸ್, ವಾಟ್ ಎವರ್, ರೈಟ್? ಬಟ್ ಸೋ ಕಾಲ್ಡ್ ನಾವು ವಿನ್ನರ್ಸ್ ಅಂತ ಒಂದು ಕ್ಯಾಟಗರಿಲಿ ಹಾಕೋದಾದರೆ, ಏನು ವಾಟ್ ಇಸ್ ದಟ್ ಯೂನೀಕ್ ಆರ್ ವಾಟ್ ಇಸ್ ದಟ್ ಕಾಮನ್ ಫ್ಯಾಕ್ಟರ್ ಇನ್ ಆಲ್ ಆಫ್ ದೆಮ್? ಇಸ್ ಇಟ್ ದಟ್ ಕೆಲಸಕ್ಕೆ ನಿಷ್ಠರಾಗಿರಿ ಅಂತನಾ, ಅಥವಾ ಇಲ್ಲ ಇಷ್ಟಕ್ಕೆ ಸಮಾಧಾನ ಪಡ್ಬೇಡಿ ಇನ್ನೂ ಏನೇನೋ ಮಾಡಬಹುದು ಅನ್ನೋ ಥರದ್ದು, ಆರ್ ಅದೇ ಇಂಟರ್ನಲಿ ಒಂದು ಮ್ಯಾಡ್ನೆಸ್ ಇರಲೇಬೇಕಾ? ಆ ಮಟ್ಟದ ಒಂದು ಸಕ್ಸಸ್ ಇಸ್ ಸಬ್ಜೆಕ್ಟಿವ್, ಬಟ್ ಆ ಮಟ್ಟದ ಒಂದು ಪ್ರಾಲಿಫಿಕ್ ಆದ ಕೆರಿಯರ್ಸ್ನ ಉಂಟು ಮಾಡ್ಕೊಳ್ಳೋದಕ್ಕೆ. ಅದೇ ನಾನು ಹುಡುಕ್ತಾ ಇದ್ದೆ, ನಿಮ್ಮೆಲ್ಲ ನೀವು ಹೇಳಿದ್ದೆ ಆನ್ಸರ್ ಅಂತ ಅನ್ಸುತ್ತೆ. ಅದಕ್ಕೆ ಆ ಮ್ಯಾಡ್ನೆಸ್ ಇರಬೇಕಾಗತ್ತೆ, ನನಗದಿಲ್ಲ. ಹಾಗಾಗಿ ನಾನು ಸಕ್ಸಸ್ ಬಿಡಿ, ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಮ್ಯಾಡ್ನೆಸ್ ಅಂತ ಅನ್ಸುತ್ತೆ. ಅಂದರೆ ಇದು ಒಂದು ಥರದ ಥ್ಯಾಂಕ್ಲೆಸ್ ಜಾಬ್ ಸಿನಿಮಾ ಮಾಡೋದು. ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಓಕೆ ಒಂದು ಕಡೆ ಸಕ್ಸಸ್ ಬರ್ಬೋದು, ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೊರಗಡೆ ಪ್ರೊಜೆಕ್ಟ್ ಮಾಡೋ ಫಿಗರ್ಸೇ ಬೇರೆ ಇರುತ್ತೆ, ಒಳಗಡೆ ನಡೀತಾ ಇರೋ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ. ಸೊ ದುಡ್ಡು ಎಷ್ಟು ಸಿಗುತ್ತೆ ಎಷ್ಟು ಸಿಗಲ್ಲ, ಅವ್ರ ಸಮಸ್ಯೆಗಳೆಷ್ಟು, ಅವ್ರ ಪರ್ಸನಲ್ ಸಮಸ್ಯೆಗಳೆಷ್ಟು, ಜೊತೆಗೆ ತೀರಾ ವಾಲಟೈಲ್ ಆಗಿರುತ್ತೆ ಅವ್ರ ಪರ್ಸನಲ್ ಜೀವನಗಳಲ್ಲಿ. ಎಲ್ಲ ಆರ್ಟಿಸ್ಟ್ಗಳದ್ದು ಹಾಗೆ ಇರುತ್ತೆ. ಹೊರಗಡೆ ನಾವೆಲ್ಲರೂ ಸ್ಟೆಬಿಲಿಟಿ ಪ್ರೊಜೆಕ್ಟ್ ಮಾಡಿಕೊಂಡು ಹಂಗೆ ಗಟ್ಟಿಗೆ ನಿಂತ್ಕೊಂಡಿರ್ತೀವಿ, ಹೊಟ್ಟೆ ಒಳಗಡೆ ಹೇಳ್ಕೊಂಡು ನಿಂತ್ಕೊಂಡಂಗೆ. ಹೊಟ್ಟೆ ಇರೋ ತೋರಿಸಲ್ಲ ನಾವು, ಎಲ್ರಿಗೂ ಹೊಟ್ಟೆ ಇರುತ್ತೆ. ಆ ಹೊಟ್ಟೆನ ತೋರಿಸ್ತೆ ಈ ಕೆಲಸನೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಈ ಕೆಲಸನೂ ಮಾಡ್ಕೊಂಡು, ಅದು ಸಿಕ್ಕಾಪಟ್ಟೆ ಹೈ ಪ್ರೆಷರ್ ಕೆಲಸ ಇದು. ಅದು ಡೈರೆಕ್ಟರ್ ಇಸ್ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಕೆಲಸ. ಅದು ಇವ್ರುಗಳು ಹ್ಯಾಂಡಲ್ ಮಾಡುವಂಥ ಕಂಟೆಂಟ್, ಇವ್ರುಗಳು ಹ್ಯಾಂಡಲ್ ಮಾಡುವಂಥ ಸ್ಟಾರ್ಸ್, ಇವ್ರುಗಳು ಹ್ಯಾಂಡಲ್ ಮಾಡುವಂಥ ಪ್ರೊಡ್ಯೂಸರ್ಸ್, ಇವ್ರುಗಳು ಹ್ಯಾಂಡಲ್ ಮಾಡುವಂಥ ಕಮಾಂಡ್ ಮಾಡುವಂಥ ಆಡಿಯನ್ಸ್, ಇವ್ರು ಹ್ಯಾಂಡಲ್ ಮಾಡುವಂಥ ಪ್ರೊಡ್ಯೂಸರ್ಸ್, ಇವೆಲ್ಲವೂ ಚಾಲೆಂಜ್, ದೊಡ್ಡ ಚಾಲೆಂಜು. ಇವರೆಲ್ಲರೂ ಸಮಾಧಾನ ಮಾಡಿಕೊಂಡು ಎಲ್ಲರ ಜೊತೆ ಒಂದು ಸಿನಿಮಾ ಮಾಡಬೇಕು, ಟೂ ಮಚ್. ಸೊ ಅದಕ್ಕೆ ಸಿಕ್ಕಾಪಟ್ಟೆ ತಿಕ್ಕಲ್ತನ ಇದ್ದಾರೆ ಅಷ್ಟೇ ಸಾಧ್ಯ. ಆ ಮ್ಯಾಡ್ನೆಸ್ ಇವ್ರಿಗೆಲ್ರಿಗೂ ಇದ್ದಿದ್ದಕ್ಕೆ ಐ ಥಿಂಕ್ ದೇ ಆರ್ ಡೂಯಿಂಗ್ ವಾಟ್ ದೇ ಆರ್ ಡೂಯಿಂಗ್, ವಿಚ್ ಈಸ್ ಮೇಕಿಂಗ್ ದೆಮ್ ಸಕ್ಸಸ್ಫುಲ್ ಅನ್ನೋದು ಅವ್ರು ಮಾಡ್ತಾರೋ ಕೆಲಸಕ್ಕೆ ಸಿಗ್ತಾರೋ ಒಂದು, ಅವರು ಕೇಳ್ದಿರೋ ಒಂದು ಪ್ರತಿಫಲ ಅಷ್ಟೇ. ಇಟ್ಸ್ ಏನದು ಪ್ರಾಡಕ್ಟ್ ಆಫ್ ಆಲ್ ದಿಸ್. ಕರೆಕ್ಟ್. ಬಟ್ ಆ ಹುಚ್ಚುತನದಿಂದ ಅವ್ರು ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈ ಸಿನಿಮಾಗಳು ಮಾಡಿದ್ರಿಂದ ಇವೆಲ್ಲ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್. ನಾನು ಇದಕ್ಕೆ ತಮ್ನೇಲು 5 questions ಅಂತ ಅನ್ಕೊಂಡೆ, ಈಗ 5 ಹಾಕ್ಬಿಡೋದು ಸ್ಕ್ರಾಚ್ ಮಾಡ್ಬೇಕು ನಾನು. ದಟ್ ಇಸ್ ಹೌ ದಿಸ್ ಹಸ್ ಟರ್ನ್ಡ್ ಔಟ್ ಬಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.